ಎಂಟನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ಮುಕ್ತಾಯವಾಗಿರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. 6 ಅಡಿ ಆಳ ಅಗದ್ರೂ ಕೂಡ ಯಾವುದೇ ರೀತಿ ಕಳೆಬರಗಳು ಪತ್ತೆಯಾಗಿಲ್ಲ. ಎಂಟನೇ ಪಾಯಿಂಟ್ ನಲ್ಲಿ ಸದ್ಯ ಎಸ್ಐಟಿ ಅಧಿಕಾರಿಗಳು ಶೋಧವನ್ನ ಮುಗಿಸಿದ್ದಾರೆ. ಏನಾದ್ರೂ ಕುರುಹುಗಳು ಸಿಗಬಹುದಾ ಅಂತ ಹೇಳಿ ಭಾರಿ ಪ್ರಯತ್ನಗಳಾಯಿತು. ಯಾಕಂದ್ರೆ ನಾವು ಗಮನಿಸ್ತಾ ಇರೋ ಹಾಗೆ ಬೆಳಿಗ್ಗೆಯಿಂದ 7ನೇ ಪಾಯಿಂಟ್ ಹಾಗೆ 8ನೇ ಪಾಯಿಂಟ್ ಎರಡೇ ಪಾಯಿಂಟ್ ಅಲ್ಲಿ ಅಗಿಯೋದಕ್ಕೆ ಸಾಧ್ಯವಾಗಿದ್ದು 7ನೇ ಪಾಯಿಂಟ್ ಅಲ್ಲೂ ಕೂಡ ಸಾಕಷ್ಟು ಪ್ರಯತ್ನಗಳಾಯಿತು. ಸುತ್ತಮುತ್ತ ಆ ವ್ಯಕ್ತಿ ಏನೆಲ್ಲ ತೋರಿಸಿದ್ದ ಮಾರ್ಕ್ ಮಾಡಿ ಅದರ ಸುತ್ತಮುತ್ತವೂ ಕೂಡ ಅಗಿಯುವಂತಹ ಪ್ರಯತ್ನಗಳನ್ನ ಮಾಡಿದ್ರು. ಅಲ್ಲಿ ಒಂದು ಕರವಸ್ತ್ರ ಬಿಟ್ರೆ ಮತ್ತೇನೂ ಸಿಕ್ಕಿಲ್ಲ. ಈಗ 8ನೇ ಪಾಯಿಂಟ್ ನಲ್ಲಿ ಏನೂ ಕೂಡ ಸಿಕ್ಕಿಲ್ಲ ಅನ್ನೋದು ಸದ್ಯ ಗೊತ್ತಾಗ್ತಾ ಇದೆ. ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ರು ಡಾಕ್ಟರ್ ಚಂದ್ರಕಾಂತ್ ಅವರು ಹಾಗೆ ಡಾಕ್ಟರ್ ದಿನೇಶ್ ಅವರು. ಡಾಕ್ಟರ್ ಚಂದ್ರಕಾಂತ್ ಅವರಿಗೆ ಕೇಳೋದಾದ್ರೆ ಈಗ ಎಫ್ಎಸ್ಎಲ್ ಟೀಮ್ ಒಂದ್ ಕಡೆ ಈ ಪ್ರಕ್ರಿಯೆಯನ್ನ ಆರಂಭ ಮಾಡಿದೆ. ಇನ್ನು 6ನೇ ಪಾಯಿಂಟ್ ಅಲ್ಲಿ ಮೂಳೆಗಳು ಸಿಕ್ತು, ಆ ಪ್ರಕ್ರಿಯೆ ಆರಂಭ ಆಗಿದೆ. ಒಂದ್ ಕಡೆ ನಾವು ಗಮನಿಸ್ತಾ ಇರೋ ಹಾಗೆ ರಾಜ್ಯದಲ್ಲಿ 2 ಕಡೆ ಮೇನ್ ಆಗಿ ಎಫ್ಎಸ್ಎಲ್ ತಂಡ ಇದೆ ಅನ್ನೋದು, ಒಂದು ಮೈಸೂರು ಹಾಗೆ ಇನ್ನೊಂದು ಬೆಂಗಳೂರು. ಈಗ ಸದ್ಯ ಮಣಿಪಾಲದಲ್ಲಿ ಶಿಫ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಅಲ್ಲಿ ಯಾವ ರೀತಿ ಪ್ರಕ್ರಿಯೆ ನಡೆಯುತ್ತೆ ಡಾಕ್ಟರ್ ಚಂದ್ರಕಾಂತ್ ಅವರೇ? ಇಲ್ಲ, FSL ಹೇಳೋದಾದ್ರೆ ಮಡಿವಾಳದಲ್ಲಿ ಇರೋದು ಮೇನ್ ಸೆಂಟರ್, ದಟ್ಸ್ ಅ ಸ್ಟೇಟ್ ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್. ಸೊ ಅದಾದಮೇಲೆ ರೀಜನಲ್ ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್ ಅಂತೇಳಿ ಮೈಸೂರಿನಲ್ಲೂ ಕೂಡ ಇದೆ. ಎಕ್ಸೆಪ್ಟ್ ಫಾರ್ DNA, ಆಲ್ ದ ಅದರ್ ಟೆಸ್ಟ್ ವಿಲ್ ಬಿ ಡನ್ ಇನ್ ದ ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್, ರೀಜನಲ್ ಫೊರೆನ್ಸಿಕ್ ಸೈನ್ಸ್ ಲ್ಯಾಬಲ್ಲಿ ಮಾಡ್ತಾರೆ. ಇದಾದ ನಂತರ ಹುಬ್ಳಿಲೂ ಕೂಡ ಒಂದು ನಾರ್ತ್ ಕರ್ನಾಟಕದವ್ರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಹುಬ್ಳಿಲಿ ಕೂಡ ಒಂದು NABL ಅಕ್ರಿಡೇಟೆಡ್ ಲ್ಯಾಬ್ ಕೂಡ ಇದೆ. ಸೊ ಈ ರೀತಿ ಲ್ಯಾಬ್ಗಳಲ್ಲಿ ಎಲ್ಲ ಕೆಲಸ ಮತ್ತು ಕಾರ್ಯನೂ ವಹಿಸ್ತಾರೆ. ಎಲ್ಲ ರೀತಿಯಾದಂಥ ಟೆಸ್ಟ್ಗಳು ಮಾಡ್ತಾರೆ ಎಕ್ಸೆಪ್ಟ್ DNA ಮಾತ್ರ ಮಡಿವಾಳಲ್ಲಿ ಮಾತ್ರ ಮಾಡೋದು. ಓಕೆ ಡಾಕ್ಟರ್ ದಿನೇಶ್ ಅವರೇ, ಈಗ ನಾವು ಗಮನಿಸ್ತಾ ಇರೋ ಹಾಗೆ ಇದೊಂದು ಕೇಸ್ ತುಂಬಾ ಬಿಗ್ ಕೇಸ್ ಆಗಿರೋದ್ರಿಂದ, ತುಂಬಾ ಸೆನ್ಸೇಷನಲ್ ಕೇಸ್ ಆಗಿರೋದ್ರಿಂದ ತುಂಬಾ ಎಕ್ಸ್ಪರ್ಟ್ಸ್ಗಳನ್ನ ಬಳಕೆ ಮಾಡಿಯೇ ಈ ಒಂದು ಟೀಮ್ ಕೆಲಸವನ್ನ ನಿರ್ವಹಿಸಬೇಕಾಗುತ್ತೆ. ಈಗ ಮಣಿಪಾಲದಲ್ಲಿ ಏನು ಈ ಒಂದು ಮೂಳೆಗಳನ್ನ ಸಾಗಿಸಲಾಗಿದೆ ಅಥವಾ ಅಲ್ಲಿ ಕಾರ್ಯ ನಡೀತಾ ಇದೆ, ಪ್ರೋಸೆಸ್ ನಡೀತಾ ಇದೆ, ಅಲ್ಲೇ ಮುಕ್ತಾಯವಾಗುತ್ತಾ ಅಥವಾ ಬೇರೆ ಕಡೆಗಳಲ್ಲಿ ಇದನ್ನ ಅಂದ್ರೆ ಒಂದು ಪ್ರಕ್ರಿಯೆ ನಡೆಸುವಂತಹ ಸಾಧ್ಯತೆಗಳು ಇದೆಯಾ ಈ ಒಂದು ಕೇಸ್ನಲ್ಲಿ? ಅಲ್ಲ ನೋಡಿ, ಮೊದಲನೇದಾಗಿ ಹೇಳ್ತೀನಿ, ಇದು ಯಾವುದು ಒಂದು ದೊಡ್ಡ ಕೇಸು ನನಗಂತೂ ಅನ್ಸೋದಿಲ್ಲ. ಆಮೇಲೆ ಯಾವ ದೊಡ್ಡ ಪ್ರಕ್ರಿಯೆನೂ ಇದೇನು ಅನ್ಸೋದಿಲ್ಲ. ಐ ಆಮ್ ಟೆಲಿಂಗ್ ಯು ಇಟ್ಸ್ ಎ ಸಿಂಪ್ಲೆಸ್ಟ್ ಪಾಸಿಬಲ್ ಕೇಸ್. ಫಸ್ಟ್ ಆಫ್ ಆಲ್ ಯಾಕೆ ಅಂದ್ರೆ ಇಲ್ಲಿ ಯಾರ ಮನೆಯವರು ಯಾವ ಸಂಶಯ ವ್ಯಕ್ತಪಡಿಸಿಲ್ಲ, ಪೊಲೀಸ್ ಅವ್ರಿಗೂ ಯಾವ್ದು ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಇದು ಯಾರೋ ಮಣ್ಣು ಊತಿರೋನು, ಅವನು ಈಸ್ ಆಕ್ಟಿಂಗ್ ಆಸ್ ಅನ್ ಎಕ್ಸ್ಪರ್ಟ್ ಅಂಡ್ ಈಸ್ ಟೆಲಿಂಗ್ ಟು ಇಂಟರ್ಪ್ರೇಟ್ ಮರ್ಡರ್ ಆಗಿದೆ ಅಂದ್ರೆ ಈ ತರ ಊತಾಗಿರೋರೇ ಎಕ್ಸ್ಪರ್ಟ್ ಆದ್ರೆ ಡಾಕ್ಟರ್ ಅವಶ್ಯಕತೆ ಏನಿದೆ? So I don't know on what basis they are starting this exhumation. This is very strange. ನಾನು ಹೇಳ್ತಾ ಇದ್ದೀನಿ, it's a very strange exercise. ಎರಡನೇ ಭಾಗ ನೋಡಿ, ಮಣಿಪಾಲ್ನಲ್ಲಿ ಇರ್ತಕ್ಕಂಥ ಡಾಕ್ಟರ್ ಅವ್ರು ಪರಿಣಿತರಿದ್ದಾರೆ, ಬಟ್ ಅವರ ಕೆಲಸ ಲಿಮಿಟೆಡ್ ಇರ್ತದೆ. ನಮ್ಮ ಡಾಕ್ಟರ್ಗಳು ನಮ್ಮಂತವ್ರ ಕೆಲಸ ಲಿಮಿಟೆಡ್. ಯಾಕೆಂದ್ರೆ ಅಲ್ಲಿ ಎಸ್ಟಾಬ್ಲಿಷಿಂಗ್ ದ ಐಡೆಂಟಿಟಿ ಅಂದ್ರೆ ಗಿವಿಂಗ್ ದ ಪ್ಯಾರಾಮೀಟರ್ಸ್. ಎಷ್ಟು ಐಡೆಂಟಿಫಿಕೇಶನ್ ಏನೇನ್ ಕೊಡ್ಬೋದು, ವಯಸ್ಸು, ಗಂಡೋ ಹೆಣ್ಣು, ಹೈಟ್ ಎಷ್ಟಿರ್ಬೋದು, ಆಮೇಲೆ ಇದು DNA ಸ್ಯಾಂಪಲ್ಸ್, ಪ್ಲಸ್ ಇದ್ರದ್ದು ಏನಾದ್ರೂ ಏಟ್ ಆಗಿ ಸತ್ತಿದಾರ, ಇಷ್ಟು ಮಾಹಿತಿ ಅವರು ಪೊಲೀಸ್ ಅವ್ರಿಗೆ ಕೊಡ್ಬೋದು ಹೊರತು ಆ ಮಾಹಿತಿ ಆಧಾರದ ಮೇಲೆ ನೆಕ್ಸ್ಟ್ ಸ್ಟೆಪ್ ಇಸ್ ಥಿಂಗ್. ಅಲ್ಲಿಂದ ಕೊಡ್ತಾ DNA ಸ್ಯಾಂಪಲ್ಸ್, DNA ಲ್ಯಾಬೊರೇಟರಿನಲ್ಲಿ DNA ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಅದು ಎರಡನೇ ಪ್ರಕ್ರಿಯೆ. ಮೂರನೇದು ಈ DNA ಪ್ರೊಫೈಲ್ ಮತ್ತೆ ಐಡೆಂಟಿಟಿ ಪ್ಯಾರಾಮೀಟರ್ಸ್, ಇದರ ಆಧಾರದ ಮೇಲೆ then they will start tracing the missing person or any complainants details ತಕೊಂಡು ಅವರು whereabouts ಫ್ಯಾಮಿಲಿ ಮೆಂಬರ್ಸ್ ನ ತಕೊಂಡು ಕಂಪೇರ್ ಮಾಡಿ ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡ್ತಾರೆ. once establishing the identity, then the process will start. witnesses, evidence, motive ಏನು, ಇದನ್ನೆಲ್ಲ ಕೋರಿಲೇಟ್ ಮಾಡ್ತಾರೆ. ಎಲ್ಲಿ ಮಣಿಪಾಲ್ ನಲ್ಲಿ ಏನಿದೆ ಇದು ಒಂದು ಸಣ್ಣ ಪ್ರಕ್ರಿಯೆ ಮಾತ್ರ. ಅದ ನಂತರ ಪೊಲೀಸ್ ಪ್ರಕ್ರಿಯೆ ತುಂಬಾ ಜಾಸ್ತಿ ಇದೆ. ನಿಯರ್ಲಿ ಮಣಿಪಾಲ್ ಡಾಕ್ಟರ್, ನಮ್ಮ ಡಾಕ್ಟರ್ಗಳಲ್ಲಿ ಮಾಡ್ತಕ್ಕಂಥ ಪ್ರಕ್ರಿಯೆ ಅರೌಂಡ್ 20% ಅಷ್ಟೇ. 80% is something big which only the police can do. ಸೊ ಅದನ್ನ ಎವಿಡೆನ್ಸಸ್, ಟ್ರೇಸಿಂಗ್ ದ ಫ್ಯಾಮಿಲಿ ಮೆಂಬರ್ಸ್, ಕೋರಿಲೇಷನ್, ಮತ್ತೆ ಇದು ಆಲ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಪುಟ್ ಅಪ್ ದ ಕೇಸ್ ಇನ್ ದ ಕೋರ್ಟ್. ಇಲ್ಲ ಅಂದ್ರೆ ಬರೇ ಈ ಪ್ರಕ್ರಿಯೆ ಬರೇ ಸ್ಕೆಲೆಟಲ್ ರಿಮೇನ್ಸ್ ಪ್ರಕ್ರಿಯೆ ಮಾಡಿ ಫೈಲ್ ನಲ್ಲಿ ಉಳ್ಕೊಂಡ್ ಬಿಡುತ್ತೆ ಹೊರತು ಬಾಕಿದೆಲ್ಲ ಟ್ರೇಸ್ ಮಾಡ್ಲಿಕ್ಕೆ ತನಿಖಾದಾರಿಗೆ ಆಗ್ಲಿಲ್ಲ ಅಂದ್ರೆ ದ ಕೇಸ್ ವಿಲ್ ಬಿ ಜಸ್ಟ್ ಕ್ಲೋಸ್. So this is what will be the outcome. I am very sure this is the most possible outcome in cases of this nature. ಓಕೆ ಡಾಕ್ಟರ್ ದಿನೇಶ್ ಹಾಗೆ ಡಾಕ್ಟರ್ ಚಂದ್ರಕಾಂತ್ ಅವರೇ, ಥ್ಯಾಂಕ್ ಯು. ನಿಮ್ಮೆಲ್ಲ ಮಾಹಿತಿಗಾಗಿ ಸಾಕಷ್ಟು ಮಾಹಿತಿಯನ್ನ ನಮಗೆ ತಿಳಿಸ್ಕೊಟ್ರಿ.